ನೋಡಿ, ನಿಮಗೆ 100ಕ್ಕೆ 100ರಷ್ಟು ಯಾವ ಸಮಸ್ಯೆನೂ ಇಲ್ಲ. ನೀವು ಈ ಜಾತಕನ ಎಲ್ಲಿ ಬೇಕಾದ್ರೂ ತೋರಿಸಿ, ಇದನ್ನೇ ಹೇಳ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಆದರೆ ಸಂಸಾರ ಅಂದಮೇಲೆ ಇದೆಲ್ಲ ಸಾಮಾನ್ಯ. ನೀವು ಆ ಸಮಯದಲ್ಲಿ ಸ್ವಲ್ಪ ಸಂಯಮದಿಂದ ಇದ್ದರೆ ಎಲ್ಲ ಸರಿ ಹೋಗುತ್ತೆ. ಅಲ್ವೋ ಗುಂಡು, ಅವ್ರು ಅಷ್ಟು ಹೇಳ್ತಾ ಇದ್ದಾರೆ, ಪದೇ ಪದೇ ಹಾಗೆ ಕೇಳ್ತಾ ಇದೆಯಾ ಅವ್ರನ್ನ? ಏನಾದ್ರೂ ಸಮಸ್ಯೆ ಇದೆ ಅಂತ ಯಾರಾದ್ರೂ ಹೇಳಿದಾರಾ? ಹೌದಜ್ಜಿ, ಗುರುಗಳೊಬ್ರು ನಾವಿಬ್ರು ಮದುವೆನೇ ಆಗಬಾರ್ದಾಗಿತ್ತು, ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆನೇ ಇರಲ್ಲ, ಭೂಮಿಕಾ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದರು. ಇಲ್ಲ ಇಲ್ಲ, ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅವರು ಆ ರೀತಿ ಹೇಳಿದರೆ ಅವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಎಳ್ಳಷ್ಟು ಜ್ಞಾನ ಇಲ್ಲ ಅಂತ ಅರ್ಥ. ನೀವೇನು ತೊಂದರೆ ಇಲ್ಲ ಅಂತ ಹೇಳಿದ್ದು ನನಗಂತೂ ತುಂಬ ಖುಷಿ. ಹಿಂದೆ ನಡೆದಿದ್ದ ಬಗ್ಗೆನೂ ಸ್ವಲ್ಪ ಹೇಳಿದ್ರೆ ನಮಗಿರೋ ಅನುಮಾನ ಎಲ್ಲ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ. ಈ ಪ್ರಪಂಚನೇ ಹಾಗೆ, ಸುಳ್ಳನ್ನ ಸುಲಭವಾಗಿ ನಂಬುತ್ತೆ, ಸತ್ಯನ ಅನುಮಾನದಿಂದಲೇ ನೋಡುತ್ತೆ. ಈಗೇನು ನಿಮಗೆ ಹಳೆ ವಿಷಯ ನಾನು ಹೇಳಬೇಕು ಅಷ್ಟೇ ತಾನೆ? ಇವಳು ಈಗ ನಡೆದಿದ್ದನ್ನ ಹೇಳಿರ್ತಾಳೆ, ಆದರೆ ಹಿಂದೆ ನಡೆದಿದ್ದನ್ನ ಖಂಡಿತ ಹೇಳಿರಲ್ಲ. ನಿಮಗೆ 24ನೇ ವಯಸ್ಸಿದ್ದಾಗ ನಿಮ್ಮ ತಂದೆನ ಕಳ್ಕೊಂಡ್ರಿ, ನಿಜನಾ? ನಿಮಗೆ 45ನೇ ವರ್ಷದವರೆಗೂ ಮದುವೆ ಯೋಗನೇ ಇರಲಿಲ್ಲ ಅಂತ ಜಾತಕ ಹೇಳುತ್ತೆ. ನೀವು ಮದುವೆ ಆಗಿದ್ದು 45ನೇ ವರ್ಷಕ್ಕಲ್ವಾ? ಹೌದು ಗುರುಗಳೇ, ಸರಿ ಇದೆ. ಇದೇನಿದು, ಹಿಂದೆ ನಡೆದಿದ್ನು ಸರಿಯಾಗಿ ಹೇಳ್ತಿದ್ದಾರಲ್ಲ. ಗುರುಗಳೇ, ನೀವ್ ಹೇಳ್ತಾ ಇರೋದು ಅಕ್ಷರ ಸಹ ಸರಿ. ಇಷ್ಟ್ರ ಮೇಲೂ ಅನುಮಾನ ಇದೆ ಅಂದ್ರೆ ಅವರಿಗೆ ಅನುಮಾನದ ರೋಗ ಇದೆ ಅಂತ ಅರ್ಥ. ನಿಮಗೆ ಆ ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ, ತಾಯಿ ಪ್ರೀತಿ ಒಂದು ಬಿಟ್ಟು. ನಿಮಗೆ ಸುತ್ತಮುತ್ತ ಎಷ್ಟೇ ಶುಚಿಯಾಗಿದ್ರೂ ಸಾಕಾಗಲ್ಲ, ಇನ್ನೂ ಸರಿಯಾಗಿರಬೇಕು ಅಂತಾನೆ ಬಯಸ್ತೀರ. ರುಚಿ ಅಂದರೆ ನಿಮಗೆ ಪಂಚಪ್ರಾಣ, ಅನುಭವಿಸಿ ತಿಂತೀರಿ, ಹೌದು ತಾನೆ? ಹೌದು. ನಿಮ್ಮ ಜೀವನದಲ್ಲಿ ಪ್ರೀತಿ ಕೊರತೆ ಇದೆ ಅಂತಾನೆ ಆ ಭಗವಂತ ನಿಮ್ಮಿಬ್ಬರನ್ನು ಒಂದು ಮಾಡಿದೆ. ಇಷ್ಟು ದಿನ ನಿಮ್ಮ ಹತ್ರ ದುಡ್ಡು ಮಾತ್ರ ಇತ್ತು, ಪ್ರೀತಿ ಇರಲಿಲ್ಲ. ಬಹಿರಂಗದಲ್ಲಿ ನೀವು ಭಾರಿ ದೊಡ್ಡ ಶ್ರೀಮಂತರು, ಆದರೆ ಪ್ರೀತಿ ಸಿಗದೆ ಅಂತರಂಗದಲ್ಲಿ ಬಡವರಾಗಿದ್ರಿ. ಈಗ ದುಡ್ಡಿನ ಜೊತೆಯಲ್ಲಿ ಪ್ರೀತಿನೂ ಬಂದು ಸೇರಿಕೊಂಡಿದೆ. ಇನ್ಮೇಲೆ ನೀವು ನಿಜವಾಗ್ಲೂ ಶ್ರೀಮಂತರಾಗಿರ್ತೀರಿ. ಬರಡಾಗೈದೆಯಲಿ ಪ್ರಣಯ ಚಿಗುರಿದೆ. ನೀವು ಹೇಳಿದ್ದು 100ಕ್ಕೆ 100ರಷ್ಟು
ಸತ್ಯ. ನಿಮ್ಮ ಮಾತು ಕೇಳಿ ನನಗೆ ಬಹಳ ಖುಷಿ ಆಯ್ತು. ನನ್ನ ಮೊಮ್ಮಗ ಹಂಬಲಿಸ್ತಿದ್ದು ಇವಾಗ ಸಿಕ್ಕಿದೆಯಲ್ಲ, ನಾ ಇನ್ನು ನಿಶ್ಚಿಂತೆಯಿಂದ ಇರ್ತೀನಿ, ನಿಶ್ಚಿಂತೆಯಾಗಿ ಪ್ರಾಣ ಬಿಡ್ತೀನಿ. ಅಜ್ಜಿ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಹೇ, ಸುಮ್ಮನೆ ಮಾತಿಗೆ ಹೇಳಿದೆ ಕಣ. ಇದು ನನ್ನ ಮೈದ್ನ ಮತ್ತೆ ತಂಗಿ ಜಾತಕ. ಇದು ನೋಡಿ ಹೇಳ್ಬೋದಾ? ಓ, ಎಲ್ಲರೂ ಜಾತಕ ತೋರಿಸ್ತಾ ಇದಾರೆ. ನಂದು ಅದಕ್ಕೆ ತೆಗೆದು ಜಾತಕ ತೋರಿಸಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಈ ಜಾತಕಗಳು ತುಂಬಾನೇ ಚೆನ್ನಾಗಿದ್ದಾವೆ. ಈ ಜಾತಕದ ಪ್ರಕಾರ ಮದುವೆ ಅಷ್ಟು ಸುಲಭವಾಗಿ ಆಗಿಲ್ಲ. ತುಂಬ ಅಡ್ಡಿ ಆತಂಕಗಳ ಮಧ್ಯೆ ಮದುವೆ ಆಗಿದೆ. ನಿಜಾನಾ? ಈ ಜಾತಕದ ಹುಡುಗಿ ಹಿಂದೆ ಆಕೆನ ಕಾಯೋದಕ್ಕೆ ತಂದೆ ಸ್ಥಾನದಲ್ಲಿ ಒಬ್ಬ ಇದ್ದಾನೆ. ತಾಯಿ ಸ್ಥಾನದಲ್ಲಿ ಒಬ್ಬಳು ಹೆಣ್ಮಗಳಿದ್ದಾಳೆ. ಅದಕ್ಕೆ ಅವರಿಬ್ಬರೂ ಚೆನ್ನಾಗಿದ್ದಾರೆ, ಮುಂದೆನೂ ಚೆನ್ನಾಗಿರ್ತಾರೆ. ನಿಮಗೆ ಈಗಲೂ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜಾತಕದ ಬಗ್ಗೆ ಅನುಮಾನ ಇದ್ದರೆ ಈಗ ಅದನ್ನು ಬೇರ್ ಸಮೇತ ಕಿತ್ತು ಹಾಕ್ಬಿಡಿ. ಇಲ್ಲ ಗುರುಗಳೇ, ನನಗೆಲ್ಲ ಕ್ಲಿಯರ್ ಆಯಿತು. ಭಯ ಆತಂಕ ಏನೂ ಇಲ್ಲ. ನಾನಿನ್ನು ಬರ್ತೀನಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ ಗೌತಮ್. ಸದ್ಯ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ಆಮ, ಹೌದು. ಬನ್ನಿ ಕೂತ್ಕೊಳ್ಳಿ. ಕ್ಷಮಿಸಿ, ನಮ್ಮ ಮನೆಯಾಗೆ ಚೇರು ಟೇಬಲು ಏನೂ ಇಲ್ಲ. ನಿಮಗೆ ನೆಲದಾಗ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಇಲ್ಲ. ಚೂರು ಅನುಸರಿಸ್ಕೊಳ್ಳಿ ಆಯ್ತಾ? ಇರ್ಲಿ ಮಲ್ಲಿ, ಪರವಾಗಿಲ್ಲ. ನಿಮ್ಮ ಮನೆ ಅಂದಮೇಲೆ ಅದು ನನ್ನ ಮನೆ ಇದ್ದಾಗೆ ಅಲ್ವಾ, ತೊಂದರೆ ಇಲ್ಲ. ಓ ಗಾಡ್, ನೆಲದ ಮೇಲೆ ಹೆಂಗಪ್ಪ ಕೂತ್ಕೊಳ್ಳೋದು? ಹಾಂ, ಈ ಥರ ಪಾತ್ರೆಗಳ ನಮ್ಮ ಮನೇಲಿ ನಾಯಿಗೂ ಇದಕ್ಕಿಂತ ಚೆನ್ನಾಗಿರೋ ಪಾತ್ರೆ ಊಟ ಕೊಡ್ತಾರೆ. ಸಾಕು, ತಿನ್ನಿ. ಇದು ನಾಟಿ ಹಸಿನ ತುಪ್ಪ, ತುಂಬಾ ಚೆನ್ನಾಗಿರ್ತೈತೆ. ತಿನ್ನಿ. ಸಾಕು 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 ತಿನ್ನಿ. ಸಾಕು. ಹೆಂಗದೆ ಹೆಂಗದೆ ಅಂತ ಹೇಳಲೇ ಇಲ್ಲ. ಸೂಪರ್, ಚೆನ್ನಾಗಿದೆ. ಯಾರು ಮಾಡಿದ್ದು? ನಾನು ತಾತ ಸೇರ್ಕೊಂಡು ಮಾಡಿದ್ದು. ಇನ್ನೊಂಚೂರು ತುಪ್ಪ ಹಾಕನಾ? ಬೇಡ. ಸ್ವಲ್ಪ. ಇದು ಹೋಳ್ಗೆ ಸಾರು, ಪ್ಯಾಟೆಗೆಲ್ಲ ಇದು ಸಿಗಕ್ಕಿಲ್ಲ. ಚೆನ್ನಾಗಿರ್ತೈತೆ, ತಿನ್ ನೋಡಿ. ಅನ್ನಕ್ಕೊಂಚೂರು ತುಪ್ಪ ಹಾಕನಾ? ಬೇಡ, ಹೊಟ್ಟೆ ತುಂಬೋಯ್ತು, ಬೇಡ. ಸರಿ.
ಹೆಂಗೈತೆ ಹೋಳ್ಗೆ ಸಾರು? ನಿನ್ಗೊಂದು ಪ್ರಾಪರ್ ಕೆಲಸ ಸಿಗೋವರೆಗೂ ಸಿಕ್ಕಿದ ಕೆಲಸ ಮಾಡೋ. ಜೀವ, ಐ ಓಕೆ? ಯಾ ಮಹಿ, ವೈ? ಏನಿಲ್ಲ, ಯೂಶ್ವಲಿ ನೀನು ಮನೆಯಲ್ಲಿದ್ದರೆ ಲ್ಯಾಪ್ಟಾಪ್ ಹಿಡ್ಕೊಂಡಿರ್ತೀಯ ಇಲ್ಲ ಗಿಟಾರ್ ಪ್ಲೇ ಮಾಡ್ತಿರ್ತೀಯ. ಇವತ್ತು ಹಾಗೆ ಸೈಲೆಂಟಾಗಿ ಕೂತಿದ್ಯಲ್ಲ, ಅದಕ್ಕೆ ಕೇಳಿದೆ. ಯಾಕೆ ಸುಮ್ಮನೆ ಕೂರಬಾರ್ದ? ಹಾಗೇನಿಲ್ಲ, ಜಸ್ಟ್ ಕೇಳಿದೆ ಅಷ್ಟೆ. ಜೀವ, ನಿನ್ನ ಲ್ಯಾಪ್ಟಾಪ್ ಎಲ್ಲಿ? ಅದು ಅದು ಲ್ಯಾಪ್ಟಾಪು ಸರ್ವಿಸಿಗೆ ಕೊಟ್ಟಿದ್ದೀನಿ. ಏನು ಪ್ರಾಬ್ಲಮ್? ಅದು ಕೀಬೋರ್ಡ್ ಹಾಳಾಗಿದೆ, ಅದಕ್ಕೆ ರಿಪೇರಿ ಕೊಟ್ಟೆ. ಕೀಬೋರ್ಡ್ ಯೂಶ್ವಲಿ ಹಾಗೆಲ್ಲ ಹಾಳಾಗಲ್ವಲ್ಲ. ಅದು ಅಲ್ಲದೆ ನೀನು ನಿನ್ನ ಲ್ಯಾಪ್ಟಾಪ್ನ ಸೆಕೆಂಡ್ ವೈಫ್ ಥರ ನೋಡ್ಕೋತೀಯ, ಅದು ಹೆಂಗೆ ಹಾಳಾಗುತ್ತೆ? ಎಕ್ಸಾಕ್ಟಾಗಿ ಏನಾಯಿತು? ಆ್ಯಕ್ಚುಲಿ ಆಫೀಸ್ನಲ್ಲಿ ಕಾಫಿ ಕುಡಿತಾ ವರ್ಕ್ ಮಾಡ್ತಾ ಇದ್ದೆ. ಬೈ ಮಿಸ್ಟೇಕಾಗಿ ಕಾಫಿ ಕೀಬೋರ್ಡ್ ಮೇಲೆ ಚಲೋ ಆಯಿತು, ಸೊ ಸರ್ವಿಸಿಗೆ ಕೊಟ್ಟೆ. ಹೌದಾ? ಸೊ ಈಗ ಅದ್ರ ಎಕ್ಸ್ಪೆನ್ಸಸ್ನ ನೀನು ಬೇರ್ ಮಾಡಬೇಕಾ ಇಲ್ಲ ನಿನ್ನ ಕಂಪನಿ ಬೇರ್ ಮಾಡುತ್ತಾ? ಅಫ್ಕೋರ್ಸ್ ಕಂಪ್ನಿನೇ ಬೇರ್ ಮಾಡುತ್ತೆ, ಬಿಕಾಸ್ ಕಂಪ್ನಿ ವರ್ಕ್ ಮಾಡುವಾಗ ಅಲ್ವಾ ಆಗಿದ್ದು. ಬಟ್ ಕಾಫಿ ಚೆಲ್ಲಿದ್ದು ನೀನು ತಾನೇ. ಇರಿಟೇಟ್ ಆಯ್ತಾ? ಇಲ್ಲ, ಹಾಗೇನಿಲ್ಲ. ಹಾಗಿದ್ರೆ ಹೇಳು, ಇವಾಗ ನಿಮ್ಮ ಕಂಪನಿನಲ್ಲಿ ತುಂಬ ಜಾಸ್ತಿ ದುಡ್ಡಿದೆಯಾ? ಎಂಪ್ಲಾಯೀಸು ಕಂಪನಿ ಪ್ರಾಪರ್ಟೀಸ್ನ ಹೇಗೆ ಬೇಕಾದರೂ ಹಾಳು ಮಾಡ್ಬೋದಾ? ಅದ್ರ ಎಕ್ಸ್ಪೆನ್ಸಸ್ನೆಲ್ಲ ಅವರೇ ಬೇರ್ ಮಾಡ್ತಾರಾ? ಹೋಗ್ಲಿ ಬಿಡು ಮಹಿ, ಕಂಪ್ನಿಗೆ ಇಲ್ದೋಗಿದ್ದ ಚಿಂತೆ ನಿನಗೆ ಯಾಕೆ? ನಾನು ಎಷ್ಟು ಅಂತ ಕೆಲಸ ಮಾಡೋದು, ಅಟ್ಲೀಸ್ಟ್ ಲ್ಯಾಪ್ಟಾಪ್ ನೆಪದಲ್ಲಾದರೂ ನಂಗೆ ರಜಾ ಸಿಕ್ಕಿದೆ. ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದು ಈ ಇಯರ್ ಎಂಡಲ್ಲಿ ರಜಾ ಸಿಗೋದು ಅಂದರೆ ಇಟ್ಸ್ ಅ ಗ್ರೇಟ್ ಥಿಂಗ್, ಯುನೋ. ಗ್ರೇಟ್. ಇಂಥದಕ್ಕೆಲ್ಲ ಪುಣ್ಯ ಮಾಡಿರಬೇಕು. ಹಾಗೆ ಇನ್ನೊಂದು ವಿಷಯ, ಇವತ್ತೊಂದೇ ದಿನ ಮಾತ್ರ ಅಲ್ಲ, ನಾಳೆನೂ ರಜಾ ಹಾಕಿದ್ದೀನಿ, ಸಿಕ್ ಲೀವ್ ಹಾಕಿದ್ದೀನಿ. ಸೊ ನಾವೆಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಬರೋಣ, ಏನಂತೀಯ? ನೋ ಅಂತೀನಿ. ನೋನಾ? ಯಾಕೆ? ಅಪ್ರೆಸಲ್ ಟೈಮಲ್ಲಿ ಯಾರಾದರೂ ಲೀವ್ ಹಾಕ್ತಾರಾ? ಅದು ಅಲ್ಲದೆ ಇಯರ್ ಎಂಡು. ಏನು ಬೇಡ, ಆಫೀಸ್ಗೆ ಹೋಗು, ನಾನು ಹೇಳ್ತೀನಿ, ಆವಾಗ ರಜೆ ತಗೋ, ಇಬ್ಬರು ಎಲ್ಲಾದರೂ ಆಚೆ ಹೋಗೋಣ. ಇದೇ ನೋಡು ಪ್ರಾಬ್ಲಮ್ಮು. ನಾನು ಫ್ರೀ ಇದ್ದಾಗ ನೀನು ಫ್ರೀ ಇರಲ್ಲ, ನೀನು ಫ್ರೀ ಇದ್ದಾಗ ನಾನು ಫ್ರೀ ಇರಲ್ಲ. ಒಟ್ನಲ್ಲಿ ಏನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಅದಕ್ಕೆ ಯಾಕೆ ಅಷ್ಟು ಅಪ್ಸೆಟ್ ಆಗ್ತೀಯಾ? ಒಂದಿನ ಇಬ್ಬರು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗಿ ಬರೋಣ, ಓಕೆನಾ? ಸರಿ, ಕಾಫಿ ತರ್ತೀನಿ. ಆದಷ್ಟು ಬೇಗ ಕೆಲಸ ಹುಡುಕಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗಲ್ಲ. ನೋಡಿ, ನಿಮಗೆ 100ಕ್ಕೆ 100ರಷ್ಟು ಯಾವ ಸಮಸ್ಯೆನೂ ಇಲ್ಲ. ನಿಮ್ಮ ಜೀವನದಲ್ಲಿ ಪ್ರೀತಿ ಕೊರತೆ ಇದೆ ಅಂತಾನೆ ಆ ಭಗವಂತ ನಿಮ್ಮಿಬ್ಬರನ್ನು ಒಂದು ಮಾಡಿದ್ರು. ಈಗ ದುಡ್ಡಿನ ಜೊತೆಯಲ್ಲಿ ಪ್ರೀತಿನೂ ಬಂದು ಸೇರಿಕೊಂಡಿದೆ. ಈಗ ನಾರ್ಮಲ್ ಆಗಿದ್ದೀರಾ ನೀವು. ನಿಮಗೆ ನೋಡಿದ್ರೆ ನಿಮಗೆ ಮೈ ಹುಷಾರಿರಲಿಲ್ಲ ಅಂತ ಹೇಳಕ್ಕೆ ಆಗಲ್ಲ, ಆ ಮಟ್ಟಿಗೆ ರೆಡಿ ಆಗಿಬಿಟ್ಟಿದ್ದೀರಾ, ಫುಲ್ಲಿ ಚಾರ್ಜ್ಡ್ ಬ್ಯಾಟ್ರಿ ಥರ. ಹೌದು ಭೂಮಿಕಾ, ಈ ಚಿಂತೆ, ಆತಂಕ, ಭಯ ಅನ್ನೋದು ಇದೆಯಲ್ಲ, ಅದು ಎಂಥವ್ರ ಬ್ಯಾಟ್ರಿನಾದರೂ ಡ್ರೈನ್ ಮಾಡಿಬಿಡುತ್ತೆ, ಡೌನ್ ಮಾಡಿಬಿಡುತ್ತೆ. ಎಲ್ಲ ಆಗೋದಿಲ್ಲ. ಇದು ನೆಮ್ಮದಿಯಾಗಿ ಕೂಲಾಗಿದ್ದರೆ ಲೈಫ್ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ಸ್ ಹುಟ್ಟೋದು ಹೊರಗಡೆ ಆದರೂ ಅದು ಬೆಳೆದು ದೊಡ್ಡದಾಗೋದು ಇಲ್ಲ. ಈ ನಿಮ್ಮ ಯೋಚನೆ ಎಲ್ಲಿ ಹೋಗಿತ್ತು? ರಜಾ ಆಗ್ಬಿಟ್ಟು ಹೊರಗೆ ಹೋಗಿತ್ತಾ? ಇಲ್ಲ, ಮೋಸ್ಟ್ಲಿ ಸಿಕ್ ಲೀವ್ ಹಾಕಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿತ್ತು ಅನ್ಸುತ್ತೆ. ಐ ಥಿಂಕ್ ICUನಲ್ಲಿತ್ತು. ಇಲ್ಲ ಭೂಮಿಕಾ, ನನಗಂತೂ ಭಾಳನೇ ಖುಷಿ ಆಗ್ತಾ ಇದೆ. ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ದೊಡ್ಡ ಟೆನ್ಷನ್ ನಂತರ ಸಿಗೋ ರಿಲೀಫ್ ಇದೆಯಲ್ಲ, ಅದು ಕೊಡೋ ಖುಷಿ, ನೆಮ್ಮದಿ ಭಾಳ ದೊಡ್ಡದು. ಈ ಸಂತೋಷ ಅನ್ನೋದು ಹುಡ್ಕೊಂಡು ಹೋಗೋದಲ್ಲ, ಅದು ನಮ್ಮಲ್ಲಿ ಹುಟ್ಟೋದು, ಹುಟ್ಟಬೇಕಾಗಿರೋದು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ನೋಡಿ. ಹಾಗೆ ನೋಡಿದ್ರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ, ಗುಡ್ ಆರ್ ಬ್ಯಾಡ್. ಅನುಭವ ಅನ್ನೋದು ಯಾವತ್ತೂ ಒಳ್ಳೇದೆ, ಯಾಕಂದರೆ ಅದು ನಮ್ಗೆ ತುಂಬಾ ಕಲಿಸುತ್ತೆ. ಹೌದು ಭೂಮಿಕಾ, ನಾವು ಕಲಿಯೋದು, ಅರ್ಥ ಮಾಡ್ಕೊಳ್ಳೋದು ತುಂಬಾ ಇರುತ್ತೆ. ಬಟ್ ಅವತ್ತು
ನನಗಾದ ಟೆನ್ಷನ್ನು, ನನಗಾದ ಒದ್ದಾಟ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ಫೂಲಿಶ್ ಅನಿಸುತ್ತೆ. ಬಟ್ ನಿಮ್ಮ ವಿಷಯದಲ್ಲಿ ನಾನು ಭಾಳ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ. ನೀವು ನನ್ನ ಹತ್ರ ಎಷ್ಟೋ ಮುಚ್ಚಿಟ್ಟಿದ್ದೀರಾ ಅಲ್ವಾ ಗೌತಮವ್ರೆ? ನೀವು ಹರಕೆ ಹೊತ್ತಿದ್ದು ಇದನ್ನೆಲ್ಲ ಮಾಡಿದ್ದು ನನಗೋಸ್ಕರನೇ ಅಲ್ವಾ? ಯಾಕೆ ಸುಮ್ಮನಾದ್ರಿ ಹೇಳಿ, ಯಾಕೆ ಇದನ್ನೆಲ್ಲ ಮುಚ್ಚಿಟ್ರಿ? ಅದು ಅವತ್ತು ಗುರುಗಳು ಹಾಗೆ ಹೇಳಿದ್ಮೇಲೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಭೂಮಿಕಾ. ನಿಮ್ಗೆ ಗೊತ್ತಾದರೆ ಎಲ್ಲಿ ಕುಗ್ಗಿ ಹೋಗ್ತಿರೋ, ಚಿಂತೆ ಮಾಡ್ತಿರೋ ಅಂತ ನಾನು ಏನು ಹೇಳಿದೆ ಸುಮ್ಮನಾಗ್ಬಿಟ್ಟೆ. ಬಟ್ ಇವತ್ತು ಗುರುಗಳು ಆ ಥರದ್ದು ಏನೂ ಸಮಸ್ಯೆ ಇಲ್ಲ ಅಂತ 100% ಗ್ಯಾರಂಟಿ ಕೊಟ್ಮೇಲೆ ನೆಮ್ಮದಿ ಆಯಿತು, ಖುಷಿ ಆಯಿತು. ನನ್ನ ವಿಷಯದಲ್ಲಿ ನಿಮ್ಗೆ ಅಷ್ಟು ಖುಷಿ ಆಯ್ತಾ? ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಕೇಳ್ತಾ ಇದ್ರಲ್ರಿ, ನಿಜವಲ್ಲ ಬಹಳ ಖುಷಿ ಆಯಿತು. ಇದರಲ್ಲೇ ಗೊತ್ತಾಗುತ್ತೆ ನಾನು ನಿಮ್ಮ ಪಾಲಿಗೆ ಎಷ್ಟು ಇಂಪಾರ್ಟೆಂಟು ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಯಾಕೆ? ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ? ಅದಕ್ಕೆ ನಾನಾ? ಹೇಗೆ? ನನಗಾಗ್ತಿರೋ ಖುಷಿಗೆ ನೀವೇ ತನ್ನ ಕಾರಣ. ಅದಕ್ಕೆ ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ಎಲ್ಲ ಕ್ರೆಡಿಟು ನಿಮಗೆ ಸೇರಬೇಕು. ನನ್ನ ಮನಸ್ಸಿನ ಭಾರನ ಭಾಳ ಈಸಿಯಾಗಿ ಇಳಿಸ್ಬಿಟ್ರಿ. ಐ ಆಮ್ ಸೋ ಹ್ಯಾಪಿ. ಇದು ಕಣ ಹೊಸ ಅಧ್ಯಾಯ ಅಂದ್ರೆ. ಮಲ್ಲಿ, ಏನ್ರಿ ಏನ್ರಿ? ಏನಿಲ್ಲ, ಇಲ್ಲಿ ಈ ಚಿಕ್ಕ ಗೋಡೆ ತರ ಇದು ಕಟ್ಟಿದಿರಲ್ಲ, ಇದು ಯಾಕೆ? ಓ ಇದಾ, ನಾವು ಮೊದಲು ಹಸಗಳನ್ನ ಸಾಕಿದ್ವಿ, ಅವನ್ನ ಇಲ್ಲೇ ಕಟ್ತಾ ಇದ್ದಿತ್ತು. ಇಲ್ಲಿ ಹಸು ಕಟ್ತಿದ್ರ? ನೀವು ಹಸು ಸಾಕ್ತಿದ್ರಾ? ನಂಗೆ ಹಸುಗಳಂದ್ರೆ ತುಂಬಾ ಇಷ್ಟ ರೀ. ನಾನು ಮುಂದೆ ತುಂಬಾ ಹಸುಗಳನ್ನ ಸಾಕಿ ದೊಡ್ಡ ಡೈರಿ ಓಪನ್ ಮಾಡಬೇಕು ಅಂತ ಕನ್ಸು ಕಟ್ಟಿದ್ದೆ. ಏನು ಮಾಡೋದು, ನಾನು ಬೆಂಗಳೂರಿಗೆ ಬಂದೆ, ನಿಮಗೆ ಕಟ್ಕೊಂಡೆ. ಆ ಕನಸು ಕನಸಾಗಿ ಉಳ್ದೋಯ್ತು. ನನ್ನನ್ನು ಕಟ್ಕೊಂತ ಯಾರು ಹೇಳಿದ್ದು ನಿನಗೆ? ಆಮೇಲೆ ನಾವು ಹಸುಗಳೆಲ್ಲ ಸಾಕಿದ್ವಲ್ಲ, ಅವಕ್ಕೆಲ್ಲ ಮೈ ತೊಳಿಯಕ್ಕೆ ನಾವು ಗುಡಿಯಿಂದ ಬರ್ಬೇಕಾದ್ರೆ ಒಂದು ಕೆರೆ ಸಿಕ್ತಲ್ಲ, ಅದ್ರ ಪಕ್ಕದಲ್ಲಿ ಒಂದು ಕೆರೆ ಇತ್ತಲ್ಲ, ಆ ಕೆರೆಯಾಗಿನೆಯ ಹಸುಗಳಿಗೆಲ್ಲ ಮೈ ತೊಳೆದು ಅಲ್ಲಿಂದ ಹೊಡ್ಕೊಂಬತ್ತಾ ಇದ್ವಿ. ಅದೆಲ್ಲ ಸಂದಾಗಿತ್ತು ಗೊತ್ತಾ. ಆಮೇಲೆ ಆ ಕೆರೆ ಐತಲ್ಲ, ಆ ಕೆರೆಗೆ ದೊಡ್ಡ ಇತಿಹಾಸನೇ ಐತೆ. ಇತಿಹಾಸನ? ಏನು? ಬನ್ನಿ ಕೂತ್ಕೊಳ್ಳಿ, ಹೇಳ್ತೀನಿ. ಒಂದಾನೊಂದ್ ಕಾಲದಲ್ಲಿ ಒಬ್ಬ ರಾಜ ಇದ್ನಂತೆ. ಹೇಳಿ. ಕೇಳ್ತೀಯಾ? ಗಮನ ಇಟ್ಟು ಕೇಳು ಮಲ್ಲಿ. ಒಂದೂರಲ್ಲಿ ಇವಾಗ ನಾವಿಬ್ರು ಇದೀವಲ್ಲ, ಇದೇ ಥರ ಒಬ್ಬ ಹುಡುಗ ಹುಡುಗಿ ಇದ್ರಂತೆ. ಇವಾಗ ನೀನು ನನ್ನನ್ನು ಹೇಗೆ ಇವಾಗ ಹಬ್ಬಕ್ಕೆ ನಿಮ್ಮೂರಿಗೆ ಕರ್ಕೊಂಬಂದಿದ್ಯೋ, ಅದೇ ಥರ ಆ ಹುಡುಗಿನೂ ಪಾಪ ಹುಡುಗನ ಊರಿಗೆ ಕರ್ಕೊಂಡು ಹೋಗಿದ್ದಾಳೆ. ಇವಾಗ ನಾನು ನೀನು ನೋಡು, ಈ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ದೀವಲ್ಲ, ಇದೇ ಥರ ಕಟ್ಟೆ ಮೇಲೆ ಕೂರಿಸ್ಕೊಂಡು ಆ ಹುಡುಗನ ಆ ಹುಡುಗಿ ಕತೆ ಹೇಳ್ತಾ ಇದ್ದಂತೆ. ಇದೇ ಥರ ಯಾವುದೋ ಒಂದು ಕತೆ ಹೇಳ್ತಿದ್ದಂತೆ. ಹೇಳ್ತಾ ಹೇಳ್ತಾ ಹುಡುಗ ಅವಳನ್ನೇ ನೋಡ್ತಾ ಇದ್ದಂತೆ. ನೋಡು, ಹುಡುಗಿ ಪಕ್ಕದಲ್ಲಿ ಮಲ್ಲಿ ಇದೇ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ತುಂಬ ನೀರು ತುಂಬಿತಂತೆ. ನೋಡು, ತುಂಬ ನೀರು ತುಂಬಿತಂತೆ. ಹಾಗೆ ಅವಳನ್ನೇ ನೋಡ್ತಾ ನೋಡ್ತಾ ಅವನ ಕೈನ ಹೀಗೆ ತಗೋತಾನಂತೆ. ತಗೊಂಡು ಆ ಹುಡುಗಿನ ಹೀಗೆ ನಿಧಾನಕ್ಕೆ ಮುಟ್ತಾನಂತೆ. ಮುಟ್ಟಿ ಹಾಗೆ ಅವಳನ್ನ ಹತ್ರ ಕರ್ಕೋತಾನಂತೆ. ಕರ್ಕೊಂಡು ಏನು ಮಾಡ್ತಾನಂತೆ ಗೊತ್ತಾ ಮಲ್ಲಿ? ಹಾಂ, ಹಾಗೆ ನಿಧಾನಕ್ಕೆ ರೀ ರೀ ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದ ಕತೆ ಹೆಂಗಿತ್ತು ಅಂತ ಹೇಳಲೇ ಇಲ್ಲ. ಕತೆ ಚೆನ್ನಾಗಿತ್ತು ಮಲ್ಲಿ,
ಸೂಪರ್ ಆಗಿತ್ತು. ಚೆನ್ನಾಗಿ ಕತೆ ಹೇಳ್ತೀಯ ನೀನು. ಚೆನ್ನಾಗಿತ್ತು. ನಾನು ಹೇಳಿದ ಕತೆ ನಿಮ್ಗೆ ಇಷ್ಟ ಆಯ್ತಲ್ಲ, ಅಷ್ಟೇ ಸಾಕು. ಅಯ್ಯೋ ತುಂಬ ಬಿಸಿಲೈತೆ, ನಾನು ನಿಮ್ಗೆ ಒಂಚೂರು ಮಜ್ಜಿಗೆ ಮಾಡ್ಕೊಂಬರ್ತೀನಿ. ಹಾಂ, ಕನ್ಸು ನನ್ಸಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇದು ಬೇಕಾಗಿದ್ದು. ನೀವಿಬ್ರು ಈ ಥರ ಇರಬೇಕು ಅಂತಾನೆ ನಾನು ಬಯಸಿದ್ದು. ನಿಮಗೆ ನನ್ನ ದೃಷ್ಟಿನೇ ತಾಕತ್ತೆ. ನೀವು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಸೂಪರ್ ಗೆಳೆಯ. ಗುರುಗಳು ನಿಮ್ಮ ಪಾಸ್ಟ್ ಬಗ್ಗೆ ಕರೆಕ್ಟಾಗಿ ಹೇಳಿದ್ದಾರೆ, ಫ್ಯೂಚರು ಚೆನ್ನಾಗಿರುತ್ತೆ ಅಂತ ಕರೆಕ್ಟಾಗಿ ಹೇಳಿದ್ದಾರೆ. ಫ್ಯೂಚರಲ್ಲಿ ನೀನು ಚೆನ್ನಾಗಿರ್ತೀಯ ಅನ್ನೋ ಪ್ರಿಡಿಕ್ಷನ್ ನಿಜ ಆಗಬೇಕಂದ್ರೆ ಈಗ ಪ್ರೆಸೆಂಟಲ್ಲಿ ಇದು ಏನಾದರೂ ಆಗಬೇಕಲ್ಲ. ಗೆಳೆಯ, ನಿಮ್ಮಿಬ್ಬರು ಜಾತಕನೂ ಸರಿ ಇದೆ ಅಂತ ಅವ್ರು ಹೇಳ್ಬಿಟ್ಟಿದಾರಲ್ಲಪ್ಪ. ಇನ್ಯಾಕೋ ತಡ, ಪ್ರಪೋಸ್ ಮಾಡೋದಕ್ಕೆ ನೀನು ಆಲ್ರೆಡಿ ನೆಟ್ ಪ್ರಾಕ್ಟೀಸ್ ಮಾಡಿದ್ಯಾ. ಈಗ ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡಿಕೊಂಡು ಪೆಂಡಿಂಗ್ ಇರೋ ಆ ಪ್ರಪೋಸಲ್ ಕಾರ್ಯಕ್ರಮನ ಇವತ್ತೇ ಮುಗಿಸ್ಬಿಡು. ಏನಂತ್ಯ? ಇಬ್ಬರ ಮುಖದಲ್ಲಿ ನಗು. ಕಳ್ಳ ಕೃಷ್ಣ ಕಣ ನೀನು. ಪ್ರಪೋಸ್ ಮಾಡ, ಫುಲ್ ಜೋಶ್ ಇರ್ಲಿ ಕಣ, ಜೈ ಅನ್ನಿಸ್ಬಿಡ, ಚಮ್ಮಾಯಿಸು. ಹೌದು, ಆನಂದ್ ಹೇಳಿದಾಗ ಏನು ತಡ ಮಾಡಬಾರ್ದು. ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ಬೇಕು.